ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳು ಏನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಯಾಗಿ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರವನ್ನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಅಷ್ಟೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ತುಲಾ ರಾಶಿ 2026 ಮಾರ್ಚ್ 15ನೇ ತಾರೀಕು ನಂತರ ಹೊಸ ವರ್ಷಕ್ಕೆ ನಾವು ಕಾಲಿಡುವಂತ ಸಂದರ್ಭದಲ್ಲಿ ಈ ಒಂದು ತುಲಾ ರಾಶಿಯವರಿಗೆ ಏನೆಲ್ಲ ವಿಶೇಷ ಯೋಗಗಳಿದೆ ಅಂತ ನೋಡೋಣ. ಪಾಸಿಟಿವ್ ನೆಗೆಟಿವ್ ಎರಡು ನೋಡೋಣ. ಮೊದಲನೇದಾಗಿ ನಾವು ನೆಗೆಟಿವ್ ನೋಡೋಣ. ನೆಗೆಟಿವ್ ವಿಚಾರದಲ್ಲಿ ಹೇಳೋದಾದ್ರೆ, ಒಂದು, ವಿವಾಹದ ಯೋಗ ಕಡಿಮೆ ಇದೆ, ಸಂಬಂಧಗಳು ಬರೋ ಸಾಧ್ಯತೆ ಕಡಿಮೆ, ಮದುವೆ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳು ಕಡಿಮೆ. ಹಿಂಗಿದ್ದಾಗ ನೀವು ಸ್ವಯಂವರ ಪಾರ್ವತಿ ಪೂಜೆಯನ್ನ ಮಾಡಿಸ್ಬೇಕು. ಆಮೇಲೆ ಸ್ವಲ್ಪ ಸ್ಟ್ರೆಸ್ ಆಗಬಾರ್ದು. ಆ ಟೈಮ್ ಪೀರಿಯಡ್ ನಂಗೆ ಚೆನ್ನಾಗಿಲ್ಲ, ಓಕೆ, ನಾನು ಈ ಟೈಮಲ್ಲಿ ನಾನು ಮನಸ್ಸನ್ನ ಕಾಪಾಡ್ಕೊಳ್ತೀನಿ, ಪ್ರಶಾಂತತೆಯನ್ನು ಕಾಪಾಡ್ಕೊಳ್ತೀನಿ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಹಾಗೆ ತುಲಾ ರಾಶಿಯವರಿಗೆ ವಿವಾಹದಲ್ಲಿ ಸಮಸ್ಯೆಗಳ ಜೊತೆಯಲ್ಲಿ ಅನವಶ್ಯಕ ವಿವಾದಗಳಿಗೆ ಬೀಳೋ ಸಾಧ್ಯತೆ, ನಿಮಗೆ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನೀವು ಮಾಡದಿರೋ ತಪ್ಪಿಗೆ ಅವಮಾನಗಳನ್ನು ಅನುಭವಿಸೋ ಸಾಧ್ಯತೆಗಳು, ನೋವಾಗುವ ಸಾಧ್ಯತೆಗಳಿರುತ್ತೆ. ಕಿರಿಕಿರಿಗಳು, ನೀವು ವಿವಾದಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ. ಅದು ಕೂಡ ನಿಮ್ಮ ಲೈಫಲ್ಲಿ ಈ ಟೈಮ್ ಪೀರಿಯಡ್ ಹೆಣ್ಣು ಮಕ್ಕಳಿಂದಲೇ ನಿಮಗೆ ನೋವಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮವಾಗಿದೆ. ಅದು ಲ್ಯಾಂಡ್ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವುದೇ ತರದ ಖಾಲಿ ಜಾಗ ಆಗಿರ್ಬೋದು, ನಿಮಗೆ ಉತ್ತಮವಾಗಿರೋದು ಅಭಿವೃದ್ಧಿ ಕೊಟ್ಟು ಅನಾಯಾಸವಾಗಿ ಅದು ನಿಮಗೆ ದೊರಕುವಂತೆ ಆಗುತ್ತೆ. ಸೊ ಇಷ್ಟು ವಿಚಾರಗಳು ಪ್ರಾಪರ್ಟಿ ರಿಲೇಟೆಡ್ ಆದ್ರೆ, ನವಮ ಭಾವವನ್ನು ನೋಡಿದ್ರು ಸಹ ಜಾಬ್ ರಿಲೇಟೆಡ್, ಕರಿಯರ್ ರಿಲೇಟೆಡ್ ನಾವು ನೋಡಿದ್ರೆ ನಿಮಗೆ ಪ್ರಮೋಷನ್ ಸಾಧ್ಯತೆ, ಹೊಸ ಉದ್ಯೋಗದ ಸಾಧ್ಯತೆ, ದೂರದಲ್ಲಿ ಉದ್ಯೋಗ ಸಾಧ್ಯತೆ, ವಿದೇಶದಲ್ಲಿ ಉದ್ಯೋಗದ ಸಾಧ್ಯತೆ, ಜಾಬ್ನ ಬಿಟ್ಟು ಬಿಸ್ನೆಸ್ಗೆ ಹೋದ್ರೆ ಅಲ್ಲಿ ಹೊಸ ಅವಕಾಶ, ಹೊಸ ಜನಗಳ ಪ್ರಭಾವದಿಂದ ನೆಮ್ಮದಿಯ ಸಂತೋಷದ ವಾತಾವರಣ ಮತ್ತೆ ಅಭಿವೃದ್ಧಿಯನ್ನು ನೀವು ನೋಡ್ಬೋದು. ಕೆಲವರು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ಕೊಳ್ತಿರ್ತಾರೆ, ಅವ್ರಿಗೆ ಇದು ಉತ್ತಮವಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 6ನೇ ಮನೆಯಲ್ಲಿರುವಂತ ಗ್ರಹಗಳ ಬಗ್ಗೆ ಕೇರ್ಲೆಸ್ ಆಗಿ ಇರೋಕ್ಕಾಗಲ್ಲ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಅದನ್ನ ಸಮಾಧಾನವಾಗಿ ಸರಿ ಮಾಡ್ಕೋಬೇಕು. ಆಮೇಲೆ
ಪಂಚಮದಲ್ಲಿರುವಂತಹ ರಾಹು ಈ ಗ್ರಹಗಳನ್ನು ನೋಡ್ತಾ ಇದ್ರೆ ಮಕ್ಕಳಿಂದ ಸ್ವಲ್ಪ ಟೆನ್ಷನ್ ನೋವು ಪಡ್ತೀರ, ಅಥವಾ ಮಕ್ಕಳು ಸ್ಟಡಿ ಮಾಡ್ತಿಲ್ಲ ಅಂತನೋ, ಓದ್ತಿಲ್ಲ ಅಂತನೋ, ಅಥವಾ ನಿಮ್ಮ ಅನ್ಕೊಂಡಿರೋ ಲೆವೆಲ್ಗೆ ಪ್ರೋಗ್ರೆಸ್ ಇಲ್ಲ ಅಂತನೋ ನೀವು ಟೆನ್ಷನ್ ಪಡುವಂತ ಸಾಧ್ಯತೆ ಈ ತುಲಾ ರಾಶಿಯಲ್ಲಿ ಹುಟ್ಟಿದಂತವ್ರಿಗಿದೆ. ಆಮೇಲೆ 11ನೇ ಮೇಲೆ ಇರುವಂತದ್ದು ಕೇತು ಗ್ರಹದಿಂದ ಲಾಭದ ಸಾಧ್ಯತೆ ಇಲ್ಲ, ಬಿಸ್ನೆಸ್ ಇಂದ ಹೊಸ ಇನ್ವೆಸ್ಟ್ಮೆಂಟ್ ಗಳಿಂದ ಲಾಭದ ಸಾಧ್ಯತೆ ಇಲ್ಲ. ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಬಿಡಿ, ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯ ಸಮಯಕ್ಕಾಗಿ ವೆಯ್ಟ್ ಮಾಡಿ. ಸೊ ಅಲ್ಲಿ ನಿಮಗೆ ಪ್ರಾಪರ್ಟಿಯಿಂದ ಅನುಕೂಲ ಆಗ್ಬೋದು. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಲಾಭ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಕಿರಿಕಿರಿಗಳ ನಂತರದಲ್ಲಿ ಸ್ನೇಹಿತರಿಂದ ಕಿರಿಕಿರಿ, ಇಷ್ಟಪಡ್ತಿರೋದ್ರಿಂದ ಕಿರಿಕಿರಿ, ಚೆನ್ನಾಗಿರ್ತೀರಾ, ಇಷ್ಟಪಟ್ಟಿರ್ತೀರಾ, ಬಟ್ ಯಾವ್ದೋ ಸಣ್ಣ ವಿಚಾರಕ್ಕೆ ದೂರ ಆಗ್ಬೋದು. ಈ ಎಲ್ಲ ಸಮಸ್ಯೆಗಳು ಇರಿದೆ. ಅದನ್ನೆಲ್ಲ ಬುದ್ಧಿವಂತಿಕೆಯಿಂದ ತುಲಾರಾಶಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಸಾಲದಿಂದ ಹೊರಬರೋಕೆ ಒಂದು ಮಾರ್ಗ ಸಿಗತ್ತೆ, ಬಟ್ ಅತಿಯಾದ ಸಾಲವನ್ನ ಮಾಡಕ್ ಹೋಗ್ಬೇಡಿ. ಯಾವುದೋ ಒಂದು ವ್ಯಕ್ತಿಯ ಕಡೆಯಿಂದ ಹೊಸ ಒಂದು ವಿಷಯದಿಂದ ಸಾಲದಿಂದ ಹೊರಗಡೆ ಬರೋಕೆ ನಿಮಗೆ ಒಂದು ಅವಕಾಶ ಬರುತ್ತೆ. ಎಷ್ಟೋ ದಿನ ಯಾವ್ದೊಂದು ಕೆಲಸ ಸ್ಟಾಪ್ ಮಾಡಿರ್ತೀರ, ಆ ಕೆಲಸ ಕೂಡ ಪ್ರಾರಂಭ ಆಗ್ಬೋದು. ಕೊಟ್ಟಂತ ಹಣ ವಾಪಸ್ ಬರೋ ಸಾಧ್ಯತೆ ತುಲಾರಾಶಿಯವರಿಗೆ ಇದೆ. ಒಂದು ಯಾವುದೋ ಒಂದು ವೆಹಿಕಲ್ ಅಥವಾ ಪ್ರಾಪರ್ಟಿ ಪರ್ಚೇಸ್ 100% ಆಗುತ್ತೆ ಸದ್ಯದಲ್ಲೇ. ಆಮೇಲೆ ಎಜುಕೇಶನ್ ವೈಸ್ ಬಹಳ ಡಿಸ್ಟ್ರಾಕ್ಷನ್ಸ್ ಗಳನ್ನ ಸ್ಟೂಡೆಂಟ್ಸ್ ಅನುಭವಿಸ್ತಾರೆ. ತುಲಾರಾಶಿಯಲ್ಲಿ ಹುಟ್ಟಿದ್ರೆ ಮನಸ್ಸು ಸ್ವಲ್ಪ ತನ್ನ ಒಂದು ಏಕಾಗ್ರತೆನ ಕಳ್ಕೊಳ್ಬಹುದು. ಸ್ವಲ್ಪ ಸಮಾಧಾನವಾಗಿ ವೆಯ್ಟ್ ಮಾಡಿ. ನಮಸ್ಕಾರ.